ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪವಿತ್ರವಾದ ಹಜ್ ಯಾತ್ರೆ ನಿರ್ವಹಿಸಿ ಬಹುಶಃ ನಿನ್ನೆ ತಾನೇ ಬಂದಿದ್ದೇನೆ. ಆ ಪವಿತ್ರ ಯಾತ್ರೆಯಲ್ಲಿ ನಿಮಗೆಲ್ಲರಿಗೂ ಹಾಗೂ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ವಿಶೇಷವಾದ ಪ್ರಾರ್ಥನೆ ಎಲ್ಲ ಕೂಡ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ಮಂಗಳೂರಿನಾಗಿರೋದು ನಮಗೆ ಅತ್ಯಂತ ನೋವು ತಂದಿದೆ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಗಳ ಆ ಒಂದು ಸೌಹಾರ್ದದ ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ಜೀವನ ಮೌಲ್ಯ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕಿಯಾಗಿದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮೆಲ್ಲರ ಒಂದು ಗುರಿ ಇರಬೇಕು, ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು. ಇವತ್ತು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಎಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರಬೇಕಂತಲ್ಲ. ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರೆಂಬ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ. ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ ಅದು ಜನಪ್ರತಿನಿಧಿಗಳೇ ಜವಾಬ್ದಾರರಲ್ಲ. ಪ್ರತಿಯೊಬ್ಬರು ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಪ್ರತಿಯೊಂದು ವಿವಿಧ ಏನು ಅಸೋಸಿಯೇಷನ್ ಇದೆಯಾ ಇವರೆಲ್ಲದರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಆಗ ಮಾತ್ರ ಇದು ನಮಗೆ ಸೌಹಾರ್ದ ಮತ್ತು ಸಮಾಜ ಕಟ್ಟಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜದ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗಬೇಕು ಹೊರತು ನಾವು ಆಡೋ ಮಾತು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಆಗಬಾರ್ದು. ಯಾವುದೇ ಧರ್ಮವೂ ಕೂಡ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂಥ ಕತ್ತಿ ಆಗಬಾರ್ದು. ಯಾವುದೇ ಧರ್ಮವೂ ಕೂಡ ಮನುಷ್ಯನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡೋದು ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಮಾಡಿಸುವಂಥ ಔಷಧ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಮ್ಗೆ ಅರ್ಥ ಆಗ್ತದೆ ಏನಂತ ಹೇಳಿ, ಒಂದು ಕಡೆ ಈಗ ನಿಮ್ಗೆ ಗೊತ್ತಿದ್ದಾಗೆ ಒಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದ್ರೆ ಮಾತಾಡು, ಭಾಳಷ್ಟು ಸುಲಭ, ಅದಕ್ಕೇನು ಕಷ್ಟ ಇಲ್ಲ. ಒಂದು ಕಡೆ ನಿಂತು ಒಂದು ಸೈಡ್ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಈ ಕಡೆ ನಿಂತು ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಮಾತಾಡ್ಬೋದು, ಅದಕ್ಕೇನು ಕಷ್ಟ ಇಲ್ಲ. ಆದರೆ ನಮಗೆ ನೀವು ಬೇಕು, ನಾವು ಜೊತೆಯಲ್ಲಿರಬೇಕು, ನಾವು ಭಾರತ ಒಂದಾಗಿರಬೇಕಂತ ಸಮಾಜ ಇರಬೇಕಂತ ಇಬ್ಬರನ್ನು ಕೂಡ ಕರ್ಕೊಂಡು ನಾವು ಮುಂದೆ ಹೋಗ್ತೇವಲ್ಲ, ಅದು ಭಾಳ ಕಷ್ಟದ ಕೆಲಸ. ಎಷ್ಟೇ ಕಷ್ಟ ಆದರೂ ಕೂಡ
ಆ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಎಷ್ಟೇ ಇರ್ಬೋದು, ಸಮಸ್ಯೆದಲ್ಲಿ ಎಷ್ಟೇ ಬರ್ಬೋದು, ಆ ಕೆಲಸ ಮಾಡಿಕೊಂಡು ಹೋಗುವಾಗ ಮತ್ತು ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಸಮಾಜ ಪ್ರತಿಯೊಬ್ಬರು ಕೂಡ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಪೊಲೀಸರ ಪಾತ್ರ ಕೂಡ ಭಾಳಷ್ಟಿದೆ ಸಮಸ್ಯೆ ಮಾಡಲಿಕ್ಕೆ. ನ್ಯಾಯಯುತವಾದ, ಕಠಿಣವಾದ ಮತ್ತು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷತವಾಗಿ ಕ್ರಮಗೊಂಡಲ್ಲಿ ಭಾಳಷ್ಟು ಸಮಸ್ಯೆ ಇವತ್ತು ದೂರ ಆಗ್ತದೆ. ಯಾವಾಗ ಜನರಿಗೆ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ನಮಗೆ ಸ್ಪಂದಿಸ್ತಿಲ್ಲ, ಸರಿಯಾದ ಕೆಲಸ ಮಾಡ್ದಂಥ ಇಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತದ, ಆವಾಗ ಈ ಸಮಸ್ಯೆಗಳ ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಪೊಲೀಸ್ ಇಲಾಖೆಯವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಯಾರೇ ತಪ್ಪಿರಲಿ, ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ. ಅಂದರೆ ಎಲ್ಲರೂ ಕೂಡ ಇವತ್ತು ಖಂಡಿಸಬೇಕು, ಯಾರನ್ನು ಕೂಡ. ಯಾರಿಗೆ ಯಾರ ಮೇಲೂ ಯಾರ ವಿರುದ್ಧ ಕೂಡ ಪ್ರಚೋದನಕಾರಿ ಮಾತಾಡುವಂಥ ಅವಕಾಶವೂ ಕೂಡ ಎಲ್ಲಿ ಕೂಡ ಕೊಡಬಾರ್ದು. ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಗೊಳ್ಬೇಕು. ಅದು ಮುಂದಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣ ಆಗ್ತದೆ. ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡುತ್ತೇನೆ ಮತ್ತು ಪತ್ರ ಬರೀಬೇಕಂತಿದ್ದೇನೆ. ಯಾಕೆಂತ ಹೇಳಿದರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್, ಎಲ್ಲರಿಗೂ ಒಂದೇ. IPS ಎಲ್ಲ ಆಗೋದು ಒಂದೇ ಕಡೆಯಲ್ಲಿ ಆಗೋದು, ಒಂದೇ ಕೋರ್ಸು, ಒಂದೇ ಟ್ರೈನಿಂಗ್ ಅಕಾಡೆಮಿ. ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ. ಯಾಕೆ? ಒಂದು SOP ಮಾಡಲಿಕ್ಕೆ. ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು, ಹಲ್ಲೆಗಳಾದಾಗ, ಇನ್ನೊಂದಾದಾಗ, ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಜನ ಯಾಕೆ ಗೊಂದಲ ಪಡಬೇಕು? ಈ ಹಿಂದೆ ನಾನು ಹಜ್ಜಿಗೆ ಹೋಗುವ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಆವತ್ತಿನ ಇಬ್ಬರಿಗೂ ಕೂಡ, ಕಮಿಷನರ್ಗೂ ಮತ್ತು SP ಸ್ಪಷ್ಟವಾಗಿ ಹೇಳಿದ್ದೇನೆ, ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚೆಲ್ಲಾಟ ಆಡುವವರಿಗೆ, ಗೊಂದಲ ಸೃಷ್ಟಿಸುವವರಿಗೆ, ಅವರು ಯಾವುದೇ ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಯಾರು ಇದ್ದಾರ ಅವನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ, ಕಾನೂನು ಆಗಿದೆ, ಕಾನೂನು ಹೀಗಿದೆ ಅಂತೇಳಿ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಅಡ್ವೊಕೇಟ್ ಮತ್ತು ಜಡ್ಜನ ಕೆಲಸ ಮಾಡಬೇಡಿ, ನೀವು ಪೊಲೀಸ್ ಕೆಲಸ ಮಾಡಿ. ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಮತ್ತು ಜಡ್ಜನ ಕೆಲಸ ಮಾಡಿದರೆ ಹೇಗೆ? ಕಾನೂನು ಇದೆ ಅಂತ ಹೇಳಿಕೊಂಡು ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ತದನಂತರ ಅವರು ನಿರ್ಗಮಿಸಿ ಈಗ ಹೊಸ ಬಂದಿದ್ದಾರೆ, ಎಲ್ಲ ಕೂಡ ಕಠಿಣವಾದ ಕ್ರಮ ತೆಗೊಳ್ತಿದ್ದಾರೆ. ಎಲ್ಲ ಕೂಡ 60-70% 80% ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡುವವರು ಇವತ್ತು 90% ಇವತ್ತು ಬಂದಾಗಿದೆ. ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ? ಹಾಗಾದರೆ ಎಲ್ಲರಿಗೆ ಇದನ್ನು SOP ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಅಂತ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಯಾರು ಬಂದು ಕೂಡ ಈ ರೀತಿ ಸಿಸ್ಟಮ್ ಇರಬೇಕು. ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿಯೂ? ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರಗಳನ್ನು ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊದಲು ತನಿಖೆ ಮಾಡಬೇಕು. ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಇವರಿಗೆ ಏನು ಆಯಿತು, ಯಾಕೆ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ
ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಈಸಿ ಆಗ್ತದೆ. ಅದನ್ನು ಮುಂದಿನ ಸಚಿವರಿಗೆ ಕೂಡ ಗೃಹ ಸಚಿವ ಮಾತಾಡ್ತೇನೆ, ನಾನು ಕೂಡ ಪತ್ರ ಎತ್ತು ಬರೀತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.